ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಲಾವಣ್ಯ ಚೇತನ್ ಗೌಡ ಕನ್ನಡ ವ್ಲಾಗ್ಸ್. ನಾನಿವತ್ತು ನಿಮ್ಮ ಹತ್ರ ಯಾವ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ, ನಾವೆಲ್ಲರೂ ಫ್ಯಾಮಿಲಿಯವರು ಸೇರಿ ಒನ್ ಡೇ ಔಟ್ ಥರ ಹೋಗಿದ್ವಿ. ಎಲ್ಲರೂ ಫ್ಯಾಮಿಲಿಯವರು ಸೇರಿ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ, ಒನ್ ಡೇ ಟ್ರಿಪ್ ಥರ. ಬೇಲೂರು ಹತ್ರ ಇರೋ ಯಗ್ಜಿ ಡ್ಯಾಮ್ಗೆ ಹೋಗಿದ್ವಿ. ನಾನು ಮದುವೆ ಆಗಿರೋದು ಬೇಲೂರು ಹತ್ರ ಇರೋ ಒಂದು ಹಳ್ಳಿಗೆ. ಸೊ ಅಲ್ಲಿಂದ ಬೇಲೂರು ನಿಯರ್ ಆಗೋದ್ರಿಂದ ಡ್ಯಾಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮೊದಲೆಲ್ಲ ಇಲ್ಲಿ ಡ್ಯಾಮಲ್ಲಿ ಗೇಮ್ಸ್ ಎಲ್ಲ ಏನೂ ಇರಲಿಲ್ವಂತೆ, ಜಸ್ಟ್ ನೋಡೋದಕ್ಕಷ್ಟೇ ಬಿಡ್ತಾ ಇದ್ರಂತೆ. ಇವಾಗ ಗೇಮ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇವಾಗ ನಾವು ಈ ಥರ ಗೇಮ್ಸ್ ಎಲ್ಲ ಆಡಬೇಕು ಅನ್ನೋದಾದರೆ ತುಂಬ ದೂರ ಹೋಗಬೇಕು, ಬೀಚ್ಗೆ ಹೋಗಬೇಕು. ಬೀಚ್ ಹತ್ರನೇ ಈ ಥರದ್ದೆಲ್ಲ ಗೇಮ್ಸ್ ಇರುತ್ತೆ ಅಲ್ವಾ. ಇವಾಗ ಈ ಡ್ಯಾಮಲ್ಲೇ ನಮಗೆ ನಿಯರ್ ಆಗಿರೋ ಕಡೆನೇ ಈ ಥರ ಇದೇ ಗೇಮ್ಸು ಅಂತ ಅಂದರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಎಲ್ಲರೂ ಹೋದರೆ ತುಂಬ ಚೆನ್ನಾಗಿರುತ್ತೆ. ಓಲ್ಡ್ ಫ್ಯಾಮಿಲಿ ಹೋಗಿ ನಾವು ಎಂಜಾಯ್ ಮಾಡಿದ್ವಿ. ಬೇಲೂರು ಸುತ್ತಮುತ್ತ ಇರೋ ಅಂಥವ್ರು, ಹಾಸನ ಜಿಲ್ಲೆಯಲ್ಲಿ ಇರೋ ಅಂಥವ್ರು ಎಲ್ಲರೂ ಹೋಗಿ ಎಂಜಾಯ್ ಮಾಡ್ಬೋದು. ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಈ ಸಂಡೇ ಈ ಥರ ಹಾಲಿಡೇಸ್ ಎಲ್ಲ ಬಂದಾಗ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಗೇಮ್ ಆಡ್ಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ನನಗೊಂದು ಬೆಸ್ಟ್ ಫ್ಯಾಮಿಲಿನೇ ಸಿಕ್ಕಿದೆ ಅಂತ ಹೇಳ್ಬೋದು. ಇದು ನನ್ನ ಹಸ್ಬೆಂಡ್ ಕಡೆ ಫ್ಯಾಮಿಲಿ. ಇವರೆಲ್ಲರೂ ಚೇತುಗೆ ಅತ್ತೆ ಮಾವ, ಅತ್ತೆ ಮಕ್ಕಳು ಆಗಬೇಕು. ಇವರೆಲ್ಲ ನಮ್ಮ ಕಡೆ ಫ್ಯಾಮಿಲಿಲಿ, ಚೇತು ಕಡೆ ಫ್ಯಾಮಿಲಿಲಿ ಸ್ವಲ್ಪ ಹುಡುಗರೇ ಜಾಸ್ತಿ ಇರೋದು ಹೆಣ್ಮಕ್ಳಿಗಿಂತ. ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಎಲ್ಲರೂ ಜೊತೆಲಿದ್ದಾಗ ತುಂಬ ಚೆನ್ನಾಗಿರ್ತೀವಿ, ತುಂಬ ಸಪೋರ್ಟಿವ್ ಎಲ್ಲರೂ. ನೋಡ್ತಾ ಇರ್ಬೋದು ನೀವು, ಗೇಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ತೊಗೊಂಡಿದ್ದಿಲ್ಲಿ ಬೋಟಿಂಗು 2 ಬೋಟ್ನ ತೊಗೊಂಡಿದ್ವಿ. ಒಂದರಲ್ಲಿ ಒಂದು 7 ಮೆಂಬರ್ಸು, ಒಂದರಲ್ಲಿ ಒಂದು 6 ಮೆಂಬರ್ಸ್ ಹೋಗಿದ್ವಿ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೀವಿ ಫ್ಯಾಮಿಲಿಯವರು. ನೀವು ನೋಡ್ತಾ ಇರ್ಬೋದು ಎಲ್ಲರೂ ಫೇಸಲ್ಲೂ ಎಷ್ಟು ಸ್ಮೈಲ್ ಇದೆ ಅಂತ ಹೇಳ್ಬಿಟ್ಟು. ಎಷ್ಟೊಂದು ದಿನ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಇದ್ದವರೆಲ್ಲ ಒಂದು ಕಡೆ ಸೇರಿಕೊಂಡಾಗ ಆ ಎಂಜಾಯ್ಮೆಂಟೇ ಬೇರೆ. ಎಲ್ಲರೂ ಜೊತೆಗೆ ಹೋದರೆ ತುಂಬ ಚೆನ್ನಾಗಿರುತ್ತಲ್ವಾ. ಈ ಥರ ಟೈಮ್ ಸಿಗೋದೇ ಇವಾಗ ಕಮ್ಮಿ, ಎಲ್ಲರೂ ಹೊರಗಡೆ ಇರೋದ್ರಿಂದ. ಒಟ್ಟಿಗೆ ಬಂದಾಗ ಎಂಜಾಯ್ ಮಾಡಬೇಕು ಅನ್ನೋದು ನಮ್ಮೆಲ್ಲರೂ ಇಂಟೆನ್ಷನ್ನು ಅಷ್ಟೇ. ನೋಡ್ತಾ ಇರ್ಬೋದು ನೀವು, ನಾವೆಷ್ಟು ಎಂಜಾಯ್ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿದೆ ರೈಡು ಅಂತ ಹೇಳ್ಬೋದು. ಇಲ್ಲಿ ಬೇರೆ ಬೇರೆ ಥರ ರೈಡ್ಸ್ ಕೂಡ ಇದೆ. ಬನಾನಾ ರೈಡ್ ಇದೆ, ಕೆಲವೊಂದು ಕಯಾಕಿಂಗ್ ಮಾಡ್ಬೋದು, ತುಂಬಾ ಗೇಮ್ಸ್ ಇದೆ. ನಾವು ಫ್ಯಾಮಿಲಿಗೆ ಸೂಟೇಬಲ್ ಆಗೋ ಅಂಥ ಗೇಮ್ಸ್ಗಳನ್ನ ತೊಗೊಂಡಿದ್ವಿ. ಇಲ್ಲಿ ಒಂದೊಂದಕ್ಕೊಂದೊಂದು ರೇಟ್ ಇದೆ. ಅದು ಸೀಸನ್ ವೈಸು ಎಲ್ಲ ಚೇಂಜ್ ಆಗ್ಬೋದು ಅಂದ್ಕೊಳ್ತೀನಿ, ಅದ್ರ ಬಗ್ಗೆ ನನಗಷ್ಟು ಐಡಿಯಾ ಇಲ್ಲ. ಇಲ್ಲಿ ಎಕ್ಸಾಕ್ಟಾಗಿ ಈ ಗೇಮಲ್ಲಿ ನಿಮ್ಮನ್ನು 4 ಕಿಲೋಮೀಟರ್ಸ್ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಕರ್ಕೊಂಬರ್ತಾರೆ. ಸೇಫ್ಟಿ ಜಾಕೆಟ್ಸ್ ಕೂಡ ಇರುತ್ತೆ, ತುಂಬ ಸೇಫ್ಟಿ ಇರುತ್ತೆ, ನೋ ಪ್ರಾಬ್ಲಮ್ಮು. ಮತ್ತು ನೀವಿಲ್ಲಿ ಯಾವುದೇ ರೀತಿ ಆರ್ನಮೆಂಟ್ಸ್ ಹಾಕಿದರೆ, ಗೋಲ್ಡ್ ಆಗಿರಲಿ ಸಿಲ್ವರ್ ಆಗಿರಲಿ, ಫಸ್ಟೇ ಎತ್ತಿಡಬೇಕು. ಅಲ್ಲಿ ಫಸ್ಟೇ ಇನ್ಫಾರ್ಮ್ ಮಾಡ್ತಾರೆ. ಎತ್ತಿಟ್ಟರೆ ತುಂಬ ಬೆಸ್ಟ್ ಅಂತ ಹೇಳ್ತೀನಿ. ಬಿಕಾಸ್ ಟೈಟಾಗಿದೆ, ಇದು ಬೇಡ, ಏನೂ ಆಗಲ್ಲ ಅಂತೆಲ್ಲ ಅನ್ಕೋಬೇಡಿ. ನೀರಲ್ಲಿ ಹೋಗಾದ್ಮೇಲೆ ನೀವು ಬನಾನಾ ರೈಡ್ ಈ ಥರ ಎಲ್ಲ ತೊಗೊಂಡ್ರೆ, ನಾವು ತೊಗೊಂಡಿದ್ವಿ ನೋಡಿ, ಕೆಳಗಡೆ ಬೀಳಿಸ್ಬಿಡ್ತಾರೆ ಒಂದ್ಸಲ, ನೀರಲ್ಲಿ ಮಧ್ಯೆ ತೊಗೊಂಡೋಗಿ ಮುಳುಗಿಸ್ಬಿಡ್ತಾರೆ. ಅಲ್ಲಿ ಗೇಮ್ ಆಡ್ಕೊಂಡು ಹೊರಗಡೆ ಬರಬೇಕು. ಆವಾಗ ನಮ್ಮ ಹ್ಯಾಂಡ್ಸ್ ಎಲ್ಲ ನೀರೊಳಗಡೆ ಹೋದ ತಕ್ಷಣ ಫುಲ್ ಫ್ರೀ ಆಗಿಬಿಡುತ್ತೆ, ಲೂಸ್ ಆಗಿಬಿಡುತ್ತೆ. ಬಿದ್ದೋಗಿದ್ದು ನಾವು ಆ ನೀರೊಳಗಡೆ ಆಟ ಆಡೋದ್ರಲ್ಲಿ ಇದ್ರಲ್ಲಿ ನಮಗೆ ಗೊತ್ತೇ ಆಗಲ್ಲ ಬಿದ್ದೋಯ್ತು ಅಂತ. ಇಲ್ಲಿ ಸೇಮ್ ನಮ್ಮ ಅಂಕಲ್ಗೆ ಅದೇ ಥರ ಆಯಿತು. ಚೇತೋರ್ ಮಾವಂಗೆ ಒಂದು ರಿಂಗ್ನ ಕಳ್ಕೊಂಡ್ಬಿಟ್ರು, ಮಿಸ್ ಆಗೇ ಹೋಗ್ಬಿಡ್ತು ಪಾಪ. ಅಷ್ಟೊಂದು ಎಂಜಾಯ್ ಮಾಡಿ ಲಾಸ್ಟಲ್ಲಿ ಬೇಜಾರಾಗೋ ಥರ ಆಯಿತು. ನೋಡ್ತಾ ಇರ್ಬೋದು ನೀವು, ನಾವಿದು ಹೋಗಿದ್ದು ಬನಾನಾ ರೈಡು. ಅಲ್ಲಿ ಒಂದು ಕಡೆ ನಮ್ಮನ್ನು ಮಧ್ಯದಲ್ಲಿ ಬೀಳಿಸ್ಬಿಡ್ತಾರೆ. ಫಸ್ಟೇ ಇನ್ಫಾರ್ಮ್ ಮಾಡಿರ್ತಾರೆ ಯಾವ್ಯಾವ ಥರ ಇರಬೇಕು ನಾವು ಅಂತ. ಸೇಫ್ಟಿ ಜಾಕೆಟ್ ಹಾಕಿರೋದ್ರಿಂದ ಸೊ ನೋ ಪ್ರಾಬ್ಲಮ್, ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು, ಒಂದು ½ hour ಅಲ್ಲಿ ಆಟ ಆಡೋಕ್ಕೆ ಟೈಮ್ ಕೂಡ ಕೊಡ್ತಾರೆ. ಅದಾದಮೇಲೆ ನಾವು ಹಂಗೆ ಆಟ ಆಡ್ಕೊಂಡು ಮೂವ್ ಮಾಡ್ಕೊಂಡು ಬರ್ಬೋದು ಮುಂದೆ. ಅದಕ್ಕೆ ಅಂತಲೇ ಒಂದು ಲೈನ್ ಕೂಡ ಹಾಕಿರ್ತಾರೆ, ಯಾವ ಕಡೆಯಿಂದ ಕ್ರಾಸ್ ಮಾಡಿ ನಾವು ಬರಬೇಕು, ಅದೆಲ್ಲ ಸೇಫ್ಟಿ ನೋಡ್ಕೊಂಡೇ ಬಿಡೋದು. ಬಟ್ ನಾನು ಹೇಳೋದು ಇಲ್ಲಿ, ಯಾರು ಗೋಲ್ಡನ್ನ ಹಾಕೊಂಡು ಹೋಗ್ಬೇಡಿ. ಫ್ಯಾಮಿಲಿಯವ್ರ ಕೈಲಿ ಒಬ್ಬರ ಕೈಲಿ ಬಿಚ್ಚು ಕೊಟ್ಬಿಟ್ಟು ಹೋಗಿ. ಅದಕ್ಕಿಂತ ಸೇಫ್ ಅಂದರೆ ಹಾಕೊಂಡೇ ಹೋಗ್ಬೇಡಿ. ಈ ಗೇಮ್ಗೆ ಹೋಗ್ತಿದ್ದೀನಿ ಅಂದರೆ ಮನೇಲೇ ಬಿಚ್ಚಿಟ್ಟು ಹೋಗೋದು ಇನ್ನೂ ಬೆಟರ್. ಸೊ ಇದಾಗಿತ್ತು ಫೈನಲಿ ನಮ್ಮದು ಒನ್ ಡೇ ಟ್ರಿಪ್ ಅನ್ನೋದಕ್ಕಿಂತ ಪಿಕ್ನಿಕ್ ಅಂತಲೇ ಹೇಳ್ಬೋದು. ನೀವಿನ್ನೂ ಯಾರೆಲ್ಲ ಫ್ಯಾಮಿಲಿ ಹೋಗಿ ಎಂಜಾಯ್ ಮಾಡಬೇಕು, ಈ ಥರ ಗೇಮ್ಸ್ ಆಡಬೇಕು ಅಂತ ಇದ್ದೀರಾ, ಹೋಗಿ ಎಂಜಾಯ್ ಮಾಡಿ, ತುಂಬಾ ಚೆನ್ನಾಗಿದೆ ಪ್ಲೇಸ್. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ.